ರಾಯರು ನಮ್ಮ ಭಕ್ತಿನ ಒಪ್ಪಿದ್ರೆ ಅಥವಾ ನಮ್ಮ ಜೊತೆ ರಿಯಾಕ್ಟ್ನ ಮಾಡ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ, ನಾವು ರಾಯರು ಮುಂದೆ ನಿಂತ್ಕೊಂಡಾಗ ರಾಯರ ಹತ್ರ ಕೇಳ್ಕೋಬೇಕಾಗಿದ್ರೆ, ರಾಯರನ್ನ ಬೇಡಬೇಕಾದ್ರೆ ಅಥವಾ ರಾಯರು ದರ್ಶನನ ನಾವು ಪಡ್ಕೊಳ್ಳೋಕ್ಕೆ ಹೋದಾಗ ರಾಯರು ನಮ್ಮ ಜೊತೆ ರಿಯಾಕ್ಟ್ನ ಮಾಡ್ತಾ ಇದ್ರೆ ಯಾವೆಲ್ಲ ಶುಭ ಸೂಚನೆಗಳನ್ನ ನೀಡ್ತಾರೆ ಅವ್ರು ನಮ್ಮ ಜೀವನದಲ್ಲಿ. ಅಷ್ಟೇ ಅಲ್ಲದೆ ಹೇಗೆ ರಾಯರು ನಮ್ಮ ಭಕ್ತಿನ ಮೆಚ್ಚಿದ್ದಾರೆ ಮತ್ತು ಯಾವ ಸಮಯದಲ್ಲಿ ರಾಯರು ನಮಗೆ ಮಾರ್ಗದರ್ಶನನ ನೀಡ್ತಾರೆ, ಕೆಲವು ಸೂಚನೆಗಳನ್ನ ಕೊಡ್ತಾರೆ, ನಮ್ಮ ಲೈಫಲ್ಲಿ ಯಾವ ಟೈಮಲ್ಲಿ ಅವ್ರು ಕೊಡ್ತಾರೆ, ಎಂಥ ಸಮಯದಲ್ಲಿ ಅವರು ನೀಡ್ತಾರೆ ಅಂತ ನೀವು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಅದು ಅರ್ಥ ಆಗುತ್ತೆ. ರಾಯರು ಬೃಂದಾವನ ಸೇರೋದಕ್ಕಿಂತ ಮುಂಚೆನೇ ಜನರಿಗೆ ಅಂತಾನೆ ಕೆಲವು ಸಂದೇಶಗಳನ್ನ ಕೊಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ಲೈಫಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡು ಹೋದ್ರೆ ಮಾತ್ರನೇ ರಾಯರು ನಮಗೆ ಯಾವ್ದಾದ್ರು ಒಂದು ಕಷ್ಟಕ್ಕೆ ಆಗಿರ್ಬೋದು ಅಥವಾ ನಮ್ಮ ಭಕ್ತಿಗೆ ಆಗಿರ್ಬೋದು ಆದಷ್ಟು ಬೇಗ ಒಲಿಯುವಂಥದ್ದು. ಅದು ಯಾವ ಸಂದೇಶ ಅನ್ನೋದನ್ನ ನಾವಿವಾಗ ಮೊದಲು ತಿಳ್ಕೊಬಿಡೋಣ. ಮೊದಲನೇದಾಗಿ ಸತ್ಯ ಮತ್ತು ಧರ್ಮದ ಹಾದಿಯಲ್ಲೇ ಹೋಗ್ಬೇಕು. ಸತ್ಯ ಧರ್ಮ ರಥಾಯಚ ಅಂತ ಅಲ್ವಾ, ಅದರಿಂದಾಗಿ ಯಾವಾಗಲೂ ಕೂಡ ನಾವು ಸತ್ಯನೇ ಹೇಳ್ಬೇಕು ಮತ್ತೆ ಧರ್ಮದ ಹಾದಿಯಲ್ಲೇ ನಡಿಬೇಕು. ಏನೇ ಆದರೂ ಕೂಡ ನೀವು ಸತ್ಯ ಹೇಳಿ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ರಾಯರು ಆದಷ್ಟು ಬೇಗ ಒಲಿತಾರೆ ಅಂಥವ್ರಿಗೆ ಅಂತಲೇ ಹೇಳ್ಬೋದು. ಮತ್ತೆ ಪರೋಪಕಾರ ಮಾಡುವಂಥದ್ದು, ಯಾರೇ ಕಷ್ಟದಲ್ಲಿ ಇರ್ಬೋದು, ಕೆಲವೊಂದ್ಸರಿ ನಿಮ್ಮ ಶತ್ರುಗಳೇ ಕಷ್ಟ ಇದ್ದಾರಪ್ಪ, ಅವ್ರ ಕಷ್ಟ ನಿಮಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಹೆಲ್ಪ್ನ ಮಾಡಿ, ನಿಮ್ಮ ಕೈಲಿ ಆದಷ್ಟು ನೀವು ಹೆಲ್ಪ್ನ ಮಾಡಿ, ಅದು ರಾಯರಿಗೆ ಸಲ್ಲುತ್ತೆ. ರಾಯರನ್ನ ನೆನೆಸ್ಕೊಂಡು ನೀವು ಸೇವೆ ಮಾಡಿ, ದಾನ ಮಾಡಿ, ಹೆಲ್ಪ್ನ ಮಾಡಿ, ಅದೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ದಿನ ನಿಮಗೇನೆ ಯೂಸ್ಫುಲ್ ಆಗುವಂಥದ್ದು, ನಿಮ್ಮ ಕಷ್ಟಕ್ಕೇ ಕೂಡ. ಇವಾಗ ಎಲ್ಲರೂ ದೊಡ್ಡವರು ಅಷ್ಟೇ ಅಲ್ವ ಹೇಳೋದು, ಯಾರು ನಮ್ಮ ಕಷ್ಟಕ್ಕಾದರೆ ಓ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಏನೋ, ಯಾವಾಗ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವಪ್ಪ ಅದಕ್ಕೆ ದೇವರು ನಮ್ಗೆ ಈ ಥರ ಹೆಲ್ಪ್ನ ಮಾಡಿದ್ರು, ಈ ಥರ ಒಂದು ದಾರಿನ ತೋರಿಸಿದ್ರು ಅಂತ ಹೇಳ್ತಾರಲ್ವ, ಅದೆಲ್ಲವೂ ಕೂಡ ಸತ್ಯವಾಗಿರುವಂಥದ್ದು. ಅದು ನಮ್ಮದು. ಇನ್ನು ಕರ್ತವ್ಯ ನಿಷ್ಠೆ ಇರಬೇಕು. ನೀವು ಏನೇ ಒಂದು ಕೆಲಸ ಮಾಡಿರಿ, ರಾಯರ ಪೂಜೆನೇ ಮಾಡಿ ಅಥವಾ ನೀವು ಯಾವ್ದಾದ್ರು ಒಂದು ಕೆಲಸನೇ ಮಾಡ್ತಾ ಇದ್ದೀರಾ, ಇಲ್ಲ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅವ್ರು ನಾಳೆ ದಿವಸ ನಮಗೂ ಮಾಡ್ಕೊಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲು ಫಲದ ನಿರೀಕ್ಷೆನ ನೀವು ಇಟ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಕಾಯಕನ ನೀವು ಕರೆಕ್ಟಾಗಿ ಮಾಡಬೇಕು. ಅದನ್ನು ದೇವರಿಗೆ ಬಿಟ್ಬಿಡಿ. ದೇವರು ನಿಮಗೆ ಒಂದಲ್ಲ ಒಂದು ದಿವಸ ಅದಕ್ಕೆ ರಿಸಲ್ಟ್ನ ಕೊಟ್ಟೇ ಕೊಡ್ತಾನೆ. ಬಟ್ ನಿಮ್ಮ ಕರ್ತವ್ಯನ 100% ನೀವು ಮಾಡಿದ್ರೆ ನಿಮಗೆ 100% ರಿಸಲ್ಟು ಸಿಕ್ಕೇ ಸಿಗುತ್ತೆ ನಿಮ್ಮ ಲೈಫಲ್ಲಿ. ಯಾವ ದೇವ್ರನ್ನೇ ಪೂಜೆ ಮಾಡಲಿ, ಮೇಯ್ನ್ ಏನು ಭಕ್ತಿ ಇರಬೇಕು. 100% ನೀವು ಆ ದೇವರಿಗೆ ಶರಣಾಗತಿಯಾಗಿ ನೀವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದೀರಾ, ಓಕೆ ಬಿಟ್ಬಿಡಿ. ನಿಮ್ಮ ಲೈಫಲ್ಲಿ ಏನೇ ಇದ್ರೂ ಕೂಡ ಅದನ್ನ ಭಗವಂತಗೆ ಬಿಟ್ಬಿಡಿ. ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಅಚಲವಾದ ನಂಬಿಕೆ ಇಟ್ಕೋಬೇಕು, ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಇಲ್ಲ ಎರಡೆರಡು ಮನಸ್ಸನ್ನ ಮಾಡಿಕೊಂಡು ನಂಬಿಕೆ ಇಲ್ದೇನೆ ಏನೋ ಒಂದು ನಾವು ನೋಡೋಣ ಬೇರೆಯವ್ರಿಗೆ ಮಾತ್ರ ದೇವ್ರು ಕೊಟ್ಟಿದ್ದಾರೆ ನಮಗೆ ಕೊಟ್ಟಿದ್ದಾರೆ ಇಲ್ವ ಅಂತ ಪರೀಕ್ಷೆ ಮಾಡೋದಕ್ಕಾಗಿರ್ಬೋದು, ಇನ್ಯಾವುದಾದ್ರು ಬೇರೆ ರೀತಿ ನೀವು ಪೂಜೆ ಮಾಡೋದಕ್ಕೆ ಹೋದ್ರೆ ಅದರಿಂದ ಏನೂ ಯೂಸ್ ಇಲ್ಲ, ಅದೆಲ್ಲ ನಿಮಗೆ ಎಫೆಕ್ಟ್ ಆಗುವಂಥದ್ದು. ಮತ್ತು ರಾಯರು ಸದ್ಗುಣಗಳಿರಬೇಕು ನಮ್ಮ ಲೈಫಲ್ಲಿ ಅಂತ ಹೇಳ್ತಾರೆ. ಕೋಪ, ಅಸೂಯೆ, ದ್ವೇಷ, ಇಲ್ಲಾಂದರೆ ಯಾರೋ ಒಬ್ರು ಬದುಕ್ತಿದ್ದಾರಪ್ಪ ನಮಗೆ ಮಾತ್ರ ಏನೂ ಇಲ್ಲ ಅಂತ ಉರ್ಕೊಳ್ಳೋದು, ಆ ಥರ ಎಲ್ಲ ಬಿಟ್ಬಿಟ್ಟು ನೀವು ಪ್ರೀತಿ, ತಾಳ್ಮೆ, ಸಹನೆಯಿಂದ ಇರಬೇಕು. ನಿಮ್ಮ ಲೈಫಲ್ಲಿ ಏನಿದೆಯೋ ಅದಕ್ಕೆ ಖುಷಿಪಡಿ. ಆ ಭಗವಂತ ದಾರಿ ತೋರಿಸ್ತಾನೆ. ಬೇರೆಯವ್ರನ್ನ ನೋಡಿ ನೀವು ಉರ್ಕೊಳ್ಳೋದಾಗಿರ್ಬೋದು, ಅಯ್ಯೋ ನನಗೆ ಸಿಕ್ಕಿಲ್ವಲ್ಲಪ್ಪ ಅವನಿಗೆ ಸಿಕ್ಬಿಟ್ಟು ಅದು ಅಂತ ಅಂದ್ಕೊಂಡ್ರೆ ಅದರಿಂದ ಏನು ಯೂಸು ಇಲ್ಲ, ಲಾಭವೂ ಇಲ್ಲ. ಅದರಿಂದಾಗಿ ನಿಮಗೆ ಈ ಎಲ್ಲ ಸಂದೇಶಗಳನ್ನ ಕೂಡ ರಾಯರು ಇನ್ನೂ ಹಲವಾರು ಸಂದೇಶಗಳನ್ನ ಅವರು ಕೊಟ್ಬಿಟ್ಟು ಹೋಗಿರುವಂಥದ್ದು. ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋದರೆ ರಾಯರು ನಮಗೆ ಒಲ್ದೇ ಒಲಿತಾರೆ. ಇನ್ನಷ್ಟೇ ಇಲ್ಲದೇ ನಾವು ರಾಯರು ದರ್ಶನ ಮಾಡೋದಕ್ಕೆ ಹೋಗಿರ್ಬೋದು ಅಥವಾ ರಾಯರು ಪೂಜೆನ ಮಾಡೋ ಟೈಮಲ್ಲಿ ಆಗಿರ್ಬೋದು, ಅವರು ಯಾವ ರೀತಿ ನಮ್ಮ ಜೊತೆ ರಿಯಾಕ್ಟ್ನ ಮಾಡ್ತಾರೆ, ಆ ಟೈಮಲ್ಲಿ ನಮ್ಗೆ ಏನು ರೋಮಾಂಚನ ಆಗುತ್ತೆ, ಯಾವ ಅನುಭವಗಳನ್ನ ರಾಯರು ನಮಗೆ ಮಾಡಿಸ್ತಾರೆ ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ರಾಯರು ಪ್ರತಿಕ್ರಿಯೆ ಎಲ್ರಿಗೂ ಒಂದೇ ರೀತಿ ಇರಬೇಕು ಅನ್ನೋದು ಏನೂ ಇಲ್ಲ. ಅವ್ರ ಭಕ್ತಿಯ ಆಧಾರದ ಮೇಲೆ ಅಥವಾ ನಾವು ರಾಯರ ಮೇಲೆ ಇಟ್ಟಿರೋಂಥ ನಂಬಿಕೆ ಮೇಲೆ ಅದು ಆಧಾರಿತ ಆಗಿರುತ್ತೆ. ಎಲ್ರಿಗೂ ಬೇರೆ ಬೇರೆ ರೀತಿಯ ರಿಯಾಕ್ಟ್ ಆಗಿರುತ್ತೆ. ಅವ್ರ ಲೈಫಲ್ಲಿ ಅವ್ರ ಜೀವನದಲ್ಲಿ ನಡೆದಿರೋಂಥ ಘಟನೆಗಳನ್ನ ನೀವು ಕೇಳಿದಾಗ ಅಷ್ಟೇ ಗೊತ್ತಾಗುತ್ತೆ ರಾಯರ ಮೇಲಿರೋಂಥ ನಂಬಿಕೆ, ವಿಶ್ವಾಸ ಹೇಗೆ, ಯಾವ ರೀತಿ ಆಯಿತು, ಯಾವ ರೀತಿ ಬೆಳೀತು ಅಂತ. ಅಂಥ ಟೈಮಲ್ಲಿ ರಾಯರು ನಮಗೆಲ್ಲ ಯಾವ ರೀತಿ ರಿಯಾಕ್ಟ್ನ ಮಾಡ್ತಾರೆ ಅಂತ ಕೆಲವು ಸಾಮಾನ್ಯ ಅಂಶಗಳನ್ನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ರಾಯರ ಮುಂದೆ ನಿಂತ್ಕೊಂಡಾಗ ಬೃಂದಾವನ ದರ್ಶನ ಮಾಡ್ತಾ ಇರ್ತೀರಾ, ಅಂಥ ಟೈಮಲ್ಲಿ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ರೋಮಾಂಚನ ಆಗುವಂಥದ್ದು, ಇಲ್ಲ ತಲೆಯಲ್ಲಿ ಇದ್ದಿರೋಂಥ ಭಾರ ಕಡಿಮೆ ಆಗುವಂಥದ್ದು, ಏನೋ ಒಂದು ಸಂತೋಷ, ನಿಮ್ಗೆ ಹೇಳ್ಕೊಳಕ್ಕಾಗದೇ ಇರೋ ರೀತಿ ಖುಷಿ ಅನುಭವ, ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೇನೆ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಏನೋ ಒಂದು ಲೈಫಲ್ಲಿ ನಡೆಯುತ್ತಪ್ಪ, ಒಳ್ಳೇದಾಗುತ್ತಪ್ಪ ಅನ್ನೋದು ರೀತಿ ನೆಮ್ಮದಿ ಕೊಟ್ಬಿಡ್ತಾರೆ ಒಳಗಡೆಯಿಂದ. ಆ ಥರ ಒಂದು ರಿಯಾಕ್ಟ್ನ ರಾಯರು ಮಾಡುವಂಥದ್ದು. ನೀವು ಮನೇಲಿ ಕೇಳ್ಕೊಂಡಾಗ್ಲೂ ಅಥವಾ ದೇವಸ್ಥಾನದಲ್ಲಿ ಕೇಳ್ಕೊಂಡಾಗ್ಲೂ ರಾಯರು ಕಡೆಯಿಂದ ಹೂವು ಏನಾದ್ರು ಕೆಳಗಡೆ ಬಿಟ್ಟು ನೀವು ಪ್ರಾರ್ಥನೆ ಮಾಡೋ ಟೈಮಲ್ಲಿ ಅಂದರೆ ಅಲ್ಲಿಗೆ ರಾಯರು ನೇರವಾಗಿ ನಿಮ್ಮ ಜೊತೆಯಲ್ಲಿ ರಿಯಾಕ್ಟ್ನ ಮಾಡಿದ್ದಾರೆ. ನೀವು ಕೇಳ್ಕೊಂಡಿರೋವಂಥ ಕೆಲಸಕ್ಕಾಗಿರ್ಬೋದು, ಕಷ್ಟಕ್ಕಾಗಿರ್ಬೋದು ಹೌದು ಅಂತ ಅವರು ಆನ್ಸರ್ನ ಮಾಡಿದ್ದಾರೆ ಅನ್ನೋದೇ ಅರ್ಥ ಕೊಡುವಂಥದ್ದು. ಮತ್ತು ರಾಯರಿಗೆ ಅಹಂಕಾರದಿಂದ ಪೂಜೆ ಮಾಡೋದಾಗಿರ್ಬೋದು, ಅಹಂಕಾರದಿಂದ ರಿಯಾಕ್ಟ್ನ ಮಾಡೋದಾಗಿರ್ಬೋದು, ಇಷ್ಟು ದಿವಸ ಮಾಡಿದೆ ಏನು ಯೂಸ್ ಇಲ್ಲ, ನಾನು ನಂಬ್ಕೊಂಡಿದ್ದೆ, ಆ ಥರ ಎಲ್ಲ ಅಹಂಕಾರನ ಬಿಟ್ಬಿಟ್ಟು ನೀವು ಶರಣಾಗತಿಯಿಂದ ಮಾಡಬೇಕು. ಏನೇ ಮಾಡಿದ್ರು ಕೂಡ ಅಹಂಕಾರದಿಂದ ಮಾಡಿದ್ರೆ ರಾಯರಿಗದು ಸಲ್ಲೋದು ಇಲ್ಲ, ಒಪ್ಪೋದು ಇಲ್ಲ. ನೀವು ಅಹಂಕಾರದಿಂದ ಅಥವಾ ಏನೋ ಒಂದು ಪರೀಕ್ಷೆನ ಮಾಡಿಬಿಡ್ಬೇಕು, ಅಷ್ಟೊಂದು ಸ್ಟ್ರಾಂಗಾ, ನೋಡೋಣ ಹಾಗೆ ಆಗುತ್ತಾ ಹಂಗೆ ಅನ್ಕೊಂಡ್ರೆ ಅಂತ ಏನಾದ್ರು ನೀವು ಅಂದ್ಕೊಂಡು ಹೋಗಿದ್ರೆ ನಿಮಗೆ ದರ್ಶನ ಇರ್ಬೋದು ಅಥವಾ ಬೃಂದಾವನಕ್ಕೆ ಹೋಗುವಂಥ ಅವಕಾಶನೇ ಸಿಗದೇ ಇರೋ ರೀತಿ ಅಡಚಣೆಗಳು ಉಂಟಾಗುವಂಥದ್ದು. ಯಾವುದೇ ರೀತಿ ನಿಮಗೆ ಸಲೀಸಾಗಿ ಅಷ್ಟು ಸುಲಭವಾಗಿ ರಾಯರು ಕರ್ಸ್ಕೊಳ್ಳೋದು ಇಲ್ಲ ಮತ್ತು ದರ್ಶನ ಭಾಗ್ಯನೂ ಕೂಡ ನೀಡೋದಿಲ್ಲ. ಅದರಿಂದಾಗಿ ಶರಣಾಗತಿಯಿಂದ ಅಹಂಕಾರನ ಬಿಟ್ಬಿಟ್ಟು ಲೈಫಲ್ಲಿ ಏನೇ ಸಿಕ್ಕಿದ್ರು ಕೂಡ ಅದೆಲ್ಲ ನಿನ್ನಿಂದನೇ ತಂದೆ, ನನ್ನ ಕಷ್ಟ
ಕಾರ್ಪಣ್ಯಗಳನ್ನು ಕ್ಷಮಿಸು ತಂದೆ, ನನ್ನ ಕಷ್ಟಕ್ಕೆ ಒಂದು ದಾರಿನ ತೋರಿಸಿ ನನ್ನ ಜೊತೆ ನಿಂತ್ಕೊಳ್ಳಪ್ಪ ಅಂತ ಕೇಳಿಕೊಂಡು ನೀವು ಶರಣಾಗತಿಯಿಂದ ಪೂಜೆನ ಮಾಡಿ ಪ್ರಾರ್ಥನೆನ ಸಲ್ಲಿಸಿದ್ರೆ ಮಾತ್ರನೇ ರಾಯರು ಒಲಿಯುವಂಥದ್ದು, ನೋಡೋವಂಥದ್ದು ಕಣ್ಣು ತೆರೆದು. ಇದನ್ನು ನೀವು ತಲೆಯಲ್ಲಿ ನಿಮ್ಮ ದರ್ಶನ ಮಾಡೋ ಟೈಮಲ್ಲಿ ಅಥವಾ ಪೂಜೆ ಮಾಡೋ ಟೈಮಲ್ಲಿ ನಿಮ್ಗೆ ಏನೂ ರಿಯಾಕ್ಟೇ ಮಾಡಲಿಲ್ಲ ರಾಯರು ಅಂದರೆ ಕನಸಿನ ಮೂಲಕ ಬಂದು ನಿಮ್ಮ ಕಷ್ಟಗಳಿಗೆ ಮಾರ್ಗದರ್ಶನ ನೀಡ್ತಾರೆ, ಅಥವಾ ಮುಂದೆ ನಿನ್ನ ಜೀವನದಲ್ಲಿ ಈ ಥರ ಮಾಡಬೇಕು, ನೀನು ಈ ದಾರಿಲಿ ಹೋಗಬೇಕು ಅಂತ ಅವರು ನಿಮಗೆ ಸೂಚನೆ ಕೊಡುವಂಥದ್ದು. ಅದನ್ನು ಮುಗಿಸ್ಕೊಬತ್ತಿರಲಿಲ್ಲ, ಮನೇಲೇನೆ ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ನ ಮಾಡ್ತೀರಾ. ಅನಿರೀಕ್ಷಿತವಾಗಿ ನಿಮ್ಗೆ ಹೆಲ್ಪ್ ಸಿಗುವಂಥದ್ದು, ಯಾರೋ ಅಪರಿಚಿತರಾಗಿರ್ಬೋದು, ಇಲ್ವಾ ನಿನ್ಗೆ ಗೊತ್ತಿರೋರ ಕಡೆಯಿಂದನೇ ನಿನ್ನ ಕಷ್ಟಕ್ಕೆ ಒಂದು ದಾರಿ ಸಿಗುವಂಥದ್ದಾದರೆ ಅದು ರಾಯರು ಇಂಡೈರೆಕ್ಟಾಗಿ ನಿನಗೆ ರಿಯಾಕ್ಟ್ನ ಮಾಡ್ತಾ ಇದ್ದಾರೆ, ಹೆಲ್ಪ್ನ ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗುವಂಥ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಿಮ್ಮಲ್ಲಿ ನಿಸ್ವಾರ್ಥ ಭಕ್ತಿ ಇದ್ದರೆ ಮಾತ್ರ ರಾಯರು ನಮಗೆ ಸ್ಪಂದಿಸೋದು, ಮತ್ತು ನಮ್ಮನ್ನ ಅವರು ಮೌನವಾಗಿಯೇ ನಮ್ಮ ಪ್ರಾರ್ಥನೆನ ಆಲಿಸ್ತಾ ಇರ್ತಾರೆ, ನಿಮ್ಮ ಜೊತೆಲಿ ಸದಾಕಾಲ ಇದ್ದೇ ಇರ್ತಾರೆ. ಜೊತೆ ರಾಯರು ಇನ್ನೂ ಕೂಡ ರಿಯಾಕ್ಟ್ನ ಮಾಡಿಲ್ಲ, ನಮ್ಗೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ ಅವರು, ನನಗೆ ಆ ಥರ ಅನಿಸೇ ಇಲ್ಲ, ನನಗೆ ಯಾವುದೇ ರೀತಿ ಅನುಭವ ಆಗಿಲ್ಲ ಅಂದರೆ ನಾವು ಯಾವ ಅಂಶಗಳನ್ನ ಒಳಗೊಂಡಿರಬೇಕು ರಾಯರು ಪೂಜೆ ಮಾಡಬೇಕಾದ್ರೆ, ರಾಯರು ಜೊತೆ ಪ್ರಾರ್ಥನೆ ಮಾಡಬೇಕಾದ್ರೆ, ರಾಯರು ಮುಂದೆ ನಾವು ದರ್ಶನ ಮಾಡೋಕ್ಕೆ ನಿಂತ್ಕೊಂಡಾಗ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮಲ್ಲಿ ನಿಸ್ವಾರ್ಥ ಸೇವೆ ಇರಬೇಕು, ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೇ ನಾವು ನಿಸ್ವಾರ್ಥವಾಗಿ ಸೇವೆನ ಮಾಡಬೇಕು. ರಾಯರಿಗೆ ಶರಣಾಗತಿಯಾಗಿ ಅಹಂಕಾರನ ಬಿಟ್ಟು ನಾವು ರಾಯರದೇ ಎಲ್ಲ ನಮ್ಮ ಜೀವನೇ ರಾಯರಿಗೋಸ್ಕರ ಇರೋದು ಅನ್ನೋದನ್ನ ನೀವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನೀವು ಪೂಜೆನ ಮಾಡಬೇಕಾಗಿರುವಂಥದ್ದು. ನಿಸ್ವಾರ್ಥ ಸೇವೆ ಅಂದರೆ ನೀವು ಬೇಡ್ಕೊಳ್ಳಿ, ಬೇಡಿಕೆನ ಇಡಿ, ನಿಮಗೆ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಕೇಳ್ಕೋಬೇಕು. ನಿಮಗೆ ಯಾವುದು ಅನಾವಶ್ಯಕವಾಗಿ ಬೇಡದೇ ಇರೋವಂಥ ಬೇಡಿಕೆಗಳನ್ನೆಲ್ಲ ಇಡೋದು, ಇಲ್ಲ ಅವ್ರಿಗೆ ಹೀಗಾಗ್ಬಿಡ್ಲಿ ಇವ್ರಿಗೆ ಆಗಾಗ್ಬಿಡ್ಲಿ, ಅವ್ನು ಬೆಳೆದ್ಬಿಟ್ಟ ನಮಗಿಂತ, ನಾವು ಮಾತ್ರ ಇಲ್ಲೇ ಇದ್ದೀವಿ ತಂದೆ, ನೀನೇನು ನಮ್ಗೆ ದಾರಿನೇ ತೋರಿಸಿಲ್ಲ, ಅವ್ರು ಮಾತ್ರ ಮುಂದೆ ಹೋಗ್ತಾ ಇದ್ದಾರೆ ಅಂತ ನೀವು ಆ ಥರ ಬೇಡಿಕೆನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲವೂ ನಿನ್ನದೇ ತಂದೆ, ನನ್ನ ಲೈಫಲ್ಲಿ ಏನೇನಾಗ್ತಿದೆ ಎಲ್ಲ ನಿಮಗೆ ಗೊತ್ತು, ನನ್ನ ಜೀವನಕ್ಕೆ ಏನೇನು ಬೇಕು ಅನ್ನೋದು ನಿಮಗೂ ಗೊತ್ತು, ಅದೇನು ಬೇಕು ಅನ್ನೋದನ್ನ ನೀವೇ ಕರುಣಿಸಿ ನನ್ನಪ್ಪ, ನನಗೆ ಯಾವ್ದು ಬೇಕು ಯಾವುದು ಒಳ್ಳೆಯದು ನನ್ನ ಲೈಫ್ಗೆ ಅನ್ನೋದು ನೀವು ನನಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ಬೇಕು ತಂದೆ. 4 ಜನಕ್ಕೆ ನಾವು ಸರಿ ಅನ್ನೋ ರೀತಿಲಿ ಬದುಕಿ ನಾವು ನಿಂತ್ಕೋಬೇಕಪ್ಪ, ಕಷ್ಟಪಟ್ಟು ದುಡ್ದು ನಾವು ಬೆಳೆದು ತೋರಿಸ್ಬೇಕಪ್ಪ, ಯಾರ ಹಂಗಲ್ಲೂ ಬದುಕ್ತಲೆ ಅಂತ ನೀವು ನಿಸ್ವಾರ್ಥವಾಗಿ ಕೇಳ್ಕೋಬೇಕು. ನಿಮಗೆ ಕೇಳ್ಕೊಂಡ್ರು ಕೂಡ ಅದು ಸ್ವಾರ್ಥ ರೀತಿಲಿ ಕೇಳ್ಕೊಳ್ಳೋದಲ್ಲ, ಬೇರೆಯವ್ರು ಕೆಟ್ಟದ್ದು ಬಯಸೋ ರೀತಿ, ಇಲ್ಲಾಂದರೆ ಅವ್ರು ಬೆಳಿಬಾರ್ದು ನಾನೇ ಬೆಳಿಬೇಕು, ಇಲ್ಲ ನಾನೇ ಚೆನ್ನಾಗಿರಬೇಕು, ನನ್ನ ಮನೆ ಮಾತ್ರ ಉದ್ಧಾರ ಆಗಬೇಕು, ಆ ಥರ ಅಂತೂ ದಯವಿಟ್ಟು ಕೇಳ್ಕೋದಕ್ಕೆ ಹೋಗಲೇಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಅಚಲವಾದ ನಂಬಿಕೆ ಇಟ್ಕೋಬೇಕು. ನಿಮ್ಮ ಕಷ್ಟ ಸಮಯದಲ್ಲಿ ರಾಯರು ನಮ್ಮನ್ನ ಕಾಪಾಡ್ತಾರಪ್ಪ ಇದ್ದೆ, ನಾನಂತೂ ಧೈರ್ಯಗೆಡಲ್ಲ, ನಾನು ಏನಕ್ಕೆ ಭಯ ಪಟ್ಕೋಬೇಕು, ಯಾಕಂದರೆ ನನ್ನ ಹಿಂದೆ ರಾಯರಿದ್ದಾರೆ, ನನ್ನ ಜೊತೆಲೇ ರಾಯರಿದ್ದಾರೆ, ಅವರು ನನ್ನ ಕಾಪಾಡ್ತಾರೆ ಕಷ್ಟದಿಂದ ಅಂತ ನೀವು ಕಷ್ಟದ ಸಮಯದಲ್ಲೇ ರಾಯರನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಅವಾಗ ಮಾತ್ರ ರಾಯರು ಅಚಲವಾಗಿ ನಂಬಿದ್ರೆ ಮಾತ್ರ ಅವ್ರ ಜೊತೆ ಸದಾಕಾಲ ಇದ್ದೇ ಇರ್ತಾರೆ. ಬರೀ ಪೂಜೆ ಮಾಡೋ ದಿವಸ ಅಥವಾ ಗುರುವಾರ ದಿವಸ ವಾರಗಳಲ್ಲಿ ಮಾತ್ರ ರಾಯರನ್ನ ನೆನೆಯೋದು ಬಿಡೋದು, ಇಲ್ಲ ನಿಮ್ಮ ಕಷ್ಟ ಸಮಯದಲ್ಲಿ ನೆನೆಯೋದು ಬಿಡೋದು ಆ ಥರ ಅಂತ ಮಾಡೋದಕ್ಕೆ ಹೋಗ್ಬಿಡಿ. ಯಾವುದೇ ದಿನ ಇರ್ಬೋದು, ಯಾವುದೇ ಸಮಯದಲ್ಲಾಗಿರ್ಬೋದು, ನೀವು ರಾಯರು ನಾಮಸ್ಮರಣೆನ ಮಾಡ್ತಾ ಇದ್ರೆ ರಾಯರು ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡೋದಲ್ಲದೆ ನಿನ್ನ ಜೊತೆನೇ ಸದಾಕಾಲ ನಾನು ಇರ್ತೀನಪ್ಪ ಅನ್ನೋ ಧೈರ್ಯನ ನಿಮಗೆ ತುಂಬ್ತಾರೆ. ಇಲ್ಲಿಂದ ಒಳ ಮನಸ್ಸಿಂದ ಅವರು ನಿಮಗೆ ಒಂದು ಧೈರ್ಯ, ಗಟ್ಟಿಯಾಗಿರುವಂಥ ನಿರ್ಧಾರ ಮಾಡುವಂಥ ಶಕ್ತಿನ ರಾಯರು ನಿಮಗೆ ಕೊಡ್ತಾರೆ. ಬರೀ ನೀವು ಪೂಜೆ ಪುನಸ್ಕಾರ ವ್ರತಗಳು ಅದನ್ನೇ ಮಾಡ್ಕೊಂಡಿದ್ದು ಮನಸ್ಸು ತುಂಬ ಕೆಟ್ಟದಿರೋದು, ಇಲ್ಲ ಯಾರೋ ಒಬ್ರು ಹೆಲ್ಪ್ ಕೇಳೋಕೆ ಬಂದರೆ ರಿಯಾಕ್ಟೇ ಮಾಡಲ್ಲ, ಅವ್ರಿಗೆ ಯಾವುದೇ ರೀತಿ ಹೆಲ್ಪ್ನ ಮಾಡದಿರೋದು, ನಿಮ್ಮ ಕೈಲಿ ಸಾಧ್ಯ ಆದರೂ ಕೂಡ ಸಹಾಯನ ನೀವು ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಏನಕ್ಕೆ ಮಾಡಬೇಕು ನನಗೆ ಇಲ್ಲ ಇವ್ನಿಗೆ ಏನಕ್ಕೆ ಮಾಡಬೇಕು, ಆ ಥರ ಎಲ್ಲ ಮನೋಭಾವನೆ ಇಟ್ಕೊಂಡು ನೀವು ಪೂಜೆನ ಮಾಡೋದಾಗಿರ್ಬೋದು, ರಾಯರಿಗೆ ಆಡಂಬರವಾಗಿ ನಿಮ್ಮ ಖರ್ಚನ್ನ ಮಾಡಿಕೊಂಡು ನೀವು ದರ್ಶನ ಹೋಗೋದಾಗಿರ್ಬೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಏನೇನಾಗುತ್ತೆ ಅದು ಹೆಲ್ಪ್ನ ರಾಯರನ್ನ ನೆನೆಸ್ಕೊಂಡು ಮಾಡಿ, ಯಾವುದೇ ಪ್ರಾಣಿ ಆಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು, ಅಂದರೆ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅದು ಹೆಲ್ಪ್ ಮಾಡೋದಕ್ಕಂದರೆ ದಯವಿಟ್ಟು ಮಾಡಿ. ನೀವು ಕಷ್ಟಪಟ್ಟು ಹೆಲ್ಪ್ನ ಮಾಡಿ ಅಂತ ಹೇಳೋದಕ್ಕೆ ಬರೋದಿಲ್ಲ ನಾನು, ನಿಮ್ಗೆ ಸಾಧ್ಯ ಆದರೆ ದಯವಿಟ್ಟು ಮಾಡಿ. ಸಾಧ್ಯ ಆಗಲಿಲ್ಲ ಅಂದರೆ ರಾಯರನ್ನ ಕೇಳ್ಕೊಳ್ಳಿ, ತಂದೆ ಈ ಥರ ಅವ್ರು ನನ್ನ ಹೆಲ್ಪ್ನ ಕೇಳಿದ್ರಪ್ಪ, ಅವ್ರ ಕಷ್ಟ ಈ ಥರ ಐತಿಂತೆ, ಬಟ್ ನನ್ನ ಕೈಲಿಂದ ಯಾವುದೇ ರೀತಿ ಸಹಾಯ ಮಾಡೋದಕ್ಕೆ ಆಗ್ತಾ ಇಲ್ಲ ತಂದೆ ಅಂದರೆ ದಾರಿನ ನೀವೇ ತೋರಿಸಪ್ಪ ಅಂತ ರಾಯರನ್ನ ಕೇಳಿಕೊಂಡು ರಾಯರೆಲ್ಲ ಬಿಟ್ಬಿಡಿ. ಅದು ಕೂಡ ರಾಯರಿಗೆ ಸಲ್ಲುವಂಥದ್ದು. ನೀವು ಮಾಡೋ ಪೂಜೆ ಮತ್ತು ಆಡಂಬರಕ್ಕಿಂತ ಇವೆಲ್ಲವೂ ಕೂಡ ರಾಯರಿಗೆ ಬೇಗ ಮುಟ್ಟುತ್ತೆ. ನನ್ನ ಕೆಲಸ ಆಗ್ಬಿಟ್ರೆ ನಾನು ನಿನ್ಗೆ ಈ ಥರ ಕೊಡ್ತೀನಪ್ಪ, ಆ ಥರ ಕಾಣಿಕೆ ಕೊಡ್ತೀನಪ್ಪ ಅಂತ ನೀವು ಆಡಂಬರವಾಗಿ ಶ್ರೀಮಂತಿಕೆಯಿಂದ ಕೇಳ್ಕೋಬೇಕು ಅನ್ನೋದು ಏನೂ ಇಲ್ಲ. ನೀವು ಸರಳತೆಯಿಂದ, ಒಳ್ಳೆ ಮನಸ್ಸಿಂದ, ಶುದ್ಧವಾದ ಭಕ್ತಿಯಿಂದ, ಅಚಲವಾದ ನಂಬಿಕೆಯಿಂದ ಒಂದು ಹೂವು ಅಥವಾ ಒಂದು ದಳ ತುಳಸಿನ ಇಟ್ಟು ರಾಯರಿಗೆ ಅರ್ಪಣೆನ ಮಾಡಿ ನೀವು ಬೇಡಿಕೊಂಡು ಪ್ರಾರ್ಥನೆನ ಸಲ್ಲಿಸಿದ್ರೆ ಅಷ್ಟೇ ಸಾಕು. ನಿಷ್ಕಲ್ಮಶವಾಗಿ ಮಾಡುವಂಥ ಸೇವೆಯೇ ರಾಯರಿಗೆ ತಲುಪುವಂಥದ್ದು. ಇದಿಷ್ಟು ಅಂಶಗಳನ್ನ ನಾವು ಅಳವಡಿಸ್ಕೊಂಡು ರಾಯರು ಪೂಜೆನ ಅಂದರೆ ಸೇವೆನ ಮಾಡ್ತಾ ಹೋದರೆ ರಾಯರು ನಮ್ಮನ್ನ ಕಾಪಾಡ್ತಾರೆ. ಕೈಯಂತೂ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಷ್ಟಕ್ಕೆ ಅವರು ರಿಯಾಕ್ಟ್ನ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಿ ಒಳ್ಳೇದಾಗಿರುವಂಥ ಲೈಫ್ನ ನಿಮಗೆ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.